ಇತ್ತೀಚಿನ ಪಕ್ಷದ ವಿದ್ಯಮಾನಗಳನ್ನ ನಾನು ತಮ್ಮ ತರನೇ ಮಾಧ್ಯಮದಲ್ಲಿ ನೋಡಿದೆ. ನಮಗೇನು ಯಾರು ಸಂಪರ್ಕ ಮಾಡಿಲ್ಲ. ಆದ್ರೆ ನನಗೆ ತಿಳಿದಂತೆ ನಮ್ಮ ಪಕ್ಷದ ಹೈಕಮಾಂಡ್ ನಿನ್ನೆ ಸುದೀರ್ಘವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಕರೆದು ಸಭೆ ಸುದೀರ್ಘವಾಗಿ ನಡೆಸಿದ್ದಾರೆ. ಅವರು ನಮ್ಮ ಸರ್ಕಾರದ ವಿಷಯ ಇರಬಹುದು, ಪಕ್ಷದ ವಿಷಯದಲ್ಲಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಇದ್ದೀವಿ. ಗೊತ್ತಿಲ್ಲ ಅವ್ರು ಏನ್ ತೀರ್ಮಾನ ತೆಗೆದುಕೊಂಡು ನಾವು ಬದ್ಧ ಇದೀವಿ. ನೋಡಿ, ಅದು ಜಗದ್ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಬಟ್ ನಾನು ಪಕ್ಷದ ಒಬ್ಬ ಶಾಸಕರಾಗಿ ನನ್ನ ಪಕ್ಷದ ಲಿಮಿಟ್ ಒಳಗಡೆ ಹೇಳೋದು, ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಬದ್ಧ. ನಾನು ಯಾವ್ದು ಹೇಳಲ್ಲ, ಪಕ್ಷದ ತೀರ್ಮಾನಕ್ಕೆ ಬದ್ಧ. ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಜಯವನ್ನ ಗಳಿಸಿದಂತಹ ಸಂದರ್ಭದಲ್ಲಿ ಅಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ವಿರಾಜಮಾನರಾಗಿದ್ದರು. ಅವರು ಬಹುಶಃ ಚುನಾವಣೆಯಲ್ಲಿ ಗೆಲುವು ಪ್ರಾಪ್ತವಾದಾಗ ಸರ್ವೇ ಸಾಮಾನ್ಯವಾಗಿ ಪಕ್ಷದ ಅಧ್ಯಕ್ಷರು ಯಾರು ಇರ್ತಾರೋ ಅವರು ಮುಖ್ಯಮಂತ್ರಿ ಆಗುವಂತ ಒಂದು ವಾಡಿಕೆ. ಆದರೆ ರಾಷ್ಟ್ರೀಯ ನಾಯಕರು ಈ ಹಿಂದೆ ಮುಖ್ಯಮಂತ್ರಿಯಾಗಿ ಕಾರ್ಯ ಮಾಡಿದಂಥ ಮತ್ತು ಅನುಭವಶಾಲಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮೊದಲ ಅವಕಾಶ ಕೊಟ್ಟು ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡುವಂತ ನಿರ್ಧಾರ ಕೈಗೊಂಡ್ರು. ಬಹುಶಃ 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು, ಮಿಕ್ಕಂತ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅಂತ ನಿರ್ಣಯ ಮಾಡಿದ್ರು. ಆದರೆ 2 ವರ್ಷ ತುಂಬಿ 2.5 ವರ್ಷ ದಾಟಿಸಿ ಸಿದ್ದರಾಮಯ್ಯನವರು ಆದರೂ ಸಹ ಆಡಿದ ಮಾತಿನಂತೆ ಏನು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯ ಮಾಡ್ತಾ ಇದ್ರು, ಆದರೂ ಅವರು ತಮ್ಮ ತಾಳ್ಮೆ ಸಹನೆಯನ್ನ ಕಳೆದುಕೊಳ್ಳದೆ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಜಗದ್ಗುರು ವೀರಗಂಗಾಧರ ಅಜ್ಜಯ್ಯನವರ ಮೇಲೆ ಏನೊಂದು ಭಕ್ತಿ ಭಾವನೆಯನ್ನಿಟ್ಟು ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತ ಒಂದು ದೃಢ ನಿಶ್ಚಯ ಏನು ಅವರ ಮನಸ್ಸಿನಲ್ಲಿತ್ತು. ಬಹುಶಃ ಅದು ನಿನ್ನೆ ನವದೆಹಲಿಯಲ್ಲಿ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಸೇರಿ ಒಂದು ತೀರ್ಮಾನವನ್ನ ಕೈಗೊಂಡಿರುವಂತದ್ದು ನಿಜವಾಗಲೂ ಅವರ ದುಡಿತಕ್ಕ ಸಿಕ್ಕಂತ ಪ್ರತಿಫಲ ಅಂತ ಭಾವಿಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಕೂಡ ಉದಾರ ಅಂತಃಕರಣದಿಂದ ಆ ಸ್ಥಾನವನ್ನ ಅವರಿಗೆ ಬಿಟ್ಟು ಕೊಡುವುದರ ಮೂಲಕ ಒಂದು ಮುತ್ಸದ್ದಿತನವನ್ನ ಮಾಡಿರುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕಾಗ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಒಳ್ಳೆ ರೀತಿಯಿಂದ ನಡೆಸಲಿ, ಜಾತಿಗಳಲ್ಲಿ ತಾರತಮ್ಯವಾಗಲಿ, ಕೋಮು ದ್ವೇಷ ಉಂಟಾಗುವಂತ ಸಂಘರ್ಷದ ಪ್ರಸಂಗಗಳಾಗಲಿ ಬರಬಾರದು. ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರನ್ನ ಮೇಲೆತ್ತುವಂತ ಕಾರ್ಯ ಆಗ್ಬೇಕು.